ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕದಬಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಚೋಳರ ಕಾಲದ ನಿರ್ಮಿತ ಕಾವೇರಿ ರಂಗನಾಥ ಸ್ವಾಮಿಗೆ ಪೂರ್ವಿಕರು ನಡೆಸಿಕೊಂಡು ಬಂದಂತಹ ನರಿ ಜಾತ್ರೆಗೆ ಸಡಗರದಿಂದ ಕದಬಹಳ್ಳಿ ಗ್ರಾಮಸ್ಥರು ಸಜ್ಜಾಗುತ್ತಿದ್ದಾರೆ. ನರಿ ಜಾತ್ರೆ ಎಂದರೆ ಕದಬಹಳ್ಳಿ ಗ್ರಾಮದ ಸುತ್ತಮುತ್ತ ಜನತೆಗೆ ಸಂಭ್ರಮದ ಸಡಗರ. ಸ್ವಾಮಿ ಕಾವೇರಿ ರಂಗನಾಥನು ಬೇಟೆಯಾಡಿದಂತಹ ಕುರುಹುಗಳು ಈ ಕ್ಷೇತ್ರದಲ್ಲಿವೆ. ಈ ಹಿಂದೆ ಪೂರ್ವಿಕರು ನರಿ ಬೇಟೆಯಾಡಿ ಚಿನ್ನದ ಮೂಗುತಿಯನ್ನು ಚುಚ್ಚಿ 3 ದಿನಗಳ ಕಾಲ ಪೂಜೆ ಮಾಡಿ ಮತ್ತೆ ಕಾಡಿಗೆ ಬಿಡುತ್ತಿದ್ದರು. ಪ್ರಸ್ತುತ ಕಾನೂನು ಕಟ್ಟಳೆಗಳು ಇರುವುದರಿಂದ ನರಿ ಪೂಜೆಯನ್ನು ಸಲ್ಲಿಸಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಸಲಾಗುತ್ತಿದೆ. ಕಾವೇರಿ ರಂಗನಾಥ ಸ್ವಾಮಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 13, 14, 15, 16 ಜಾತ್ರಾ ಮಹೋತ್ಸವವಾಗಿ ಅದ್ದೂರಿಯಾಗಿ ಮಾಡ್ತೀವಿ. ಪುರಾತನ ಕಾಲದಿಂದ ಬಂದಿರ್ತಕ್ಕಂಥ ಇದು ಎಲ್ಲ ಹಿರಿಯರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಇದು ಜಾತ್ರೆ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲ ಹಿರಿಯ ನಾಗರಿಕರು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಮತ್ತು ಎಲ್ಲ ಅನ್ನದಾನ ಮತ್ತು ಉತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಕುಣಿತ, ಡೊಳ್ಳು ಕುಣಿತ, ಇನ್ನು ಮತ್ತೆ ಅನೇಕ ಕಾರ್ಯಕ್ರಮವನ್ನು ಎಲ್ಲ ಆರ್ಕೆಸ್ಟ್ರಾ ಮನರಂಜನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಮಹೇಶ್ ಅರ್ಚಕರಾದ KN ರಂಗಸ್ವಾಮಿ ಮತ್ತು ರಾಜೇಂದ್ರ ಅವರು ತಿಳಿಸುವಂತೆ, ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ಭೇಟಿಯಾಡಿದಂತಹ ಕುರುಹುಗಳು ಅಶ್ವತ್ಥಕಟ್ಟೆ ಆಂಜನೇಯ ಸ್ವಾಮಿ ಲಕ್ಷ್ಮೀ ದೇವತೆ ಸಮೇತರಾಗಿ ಕಾವೇರಿ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಇವರಿಗೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಸುತ್ತಮುತ್ತಲ ಗ್ರಾಮಸ್ಥರು, ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಭಕ್ತರು ನರಿ ಜಾತ್ರೆ ಸಂಭ್ರಮದಲ್ಲಿ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಎಂದರು. ಇದು ಸಂಕ್ರಾಂತಿ ಹಬ್ಬ ವಿಶೇಷ ಅಂದರೆ ಇದರಿಂದಲೂ ನರಿ ಜಾತ್ರೆ, ನರಿ ಹಬ್ಬ ಅಂದ್ಬಿಟ್ಟು ಸಿಕ್ಕಾಪಟ್ಟ ಮನರಂಜನೆ. ನಮ್ಮೂರಿಗೆ ದೊಡ್ಡ ಹಬ್ಬ ಇದು. ಎಲ್ಲ ಜನಗಳು, ಹೆಣ್ಮಕ್ಳು, ನಮ್ಮ ಬಂಧು ಬಳಗ ಎಲ್ಲ ಸೇರ್ಕೊಂಡು ಗ್ರ್ಯಾಂಡಿಯಾಗಿ ಒಂದು 3-4 ದಿವಸ ನರಿ ಬೇಟೆಗೆ ಹೋಗ್ತಾ ಇದ್ದು. 3 ದಿವಸ ಇದು 10-11ನೇ ಶತಮಾನದಲ್ಲಿ ಕಾವೇಟಿಗೌಡ ಅಂತ ಪಾಳ್ಯಗಾರ ಇದ್ದ ಈ ದೇವಸ್ಥಾನ, ಈ ಊರಿನಲ್ಲಿ ದಂಡನಾಯಕ ಪಾಳ್ಯಗಾರ ಅಂತ ಕರೀತಾರೆ. ಅವರು ದೇವಸ್ಥಾನ ಆ ಕಾಲದಲ್ಲಿ ದೇವಸ್ಥಾನ ನಿರ್ಮಿಸಿದ ಪ್ರಯುಕ್ತವಾಗಿ ಅವನ ಹೆಸರು ಮುಂದಕ್ಕೆ ಸೇರಿಸ್ಕೊಂಡು ಕಾವೇಟಿ ರಂಗನಾಥ ಸ್ವಾಮಿ ಅಂದ್ಬಿಟ್ಟು ಹೆಸರು ಬಂದ್ಬಿಟ್ಟಿದೆ ಇಲ್ಲಿ. ಈಗ ಅವ್ನ ಪಾಳ್ಯಗಾರನ ಹೆಸರು ಇದು. ಅವಾಗ ಈಗ ನರಿ ಬೇಟೆ ಯಾಕೆ ಆಡ್ತಾ ಇದ್ದಾರೆ ಅಂದರೆ, ರಂಗನಾಥ ಸ್ವಾಮಿ ಬೇಟೆಗೆ ಹೋಗ್ತಾ ಇದ್ದ ಮುಂಚೆಯಿಂದಲ್ವೇ. ಬೇಟೆ ಆಡ್ಕೊಂಬ ಬಿಲ್ಲು, ಇವನಿಗೆ ಬಿಲ್ಲು ಬಾಣ ಇದೆ. ಈಗ ಸಂಸ್ಕೃತಿಗೆಲ್ಲ ಬಿಲ್ಲು ಬಾಣ ಈಗಲೂ ಇದೆ. ಆ ಪದ್ಧತಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ ಬೇಟೆ ಆಡ್ಕೊಂಡು ಬರ್ತಿದ್ದೆ ನಾವೀಗ ಮುಂಚೆಯಿಂದಲೇ ಬೇಟೆ ಆಡ್ಕೊಂಬಂದು ನರಿ ಏನೇ ಸಿಕ್ಕಿ ಬೆಲೆ ಒಂದು ಪೂಜೆ ಮಾಡ್ಕೊಂಬಂದು ಅದು ಪೂಜೆ ಮಾಡಿ ಬಿಟ್ಬಿಡ್ತಿದ್ದೆ ಇಲ್ಲಿವರೆಗೂ. ಅವಾಗ ತುಂಬ 10 ವರ್ಷದಿಂದ ಆಚೆ ಈ ದೇವಸ್ಥಾನಗಿದೆ. ಸ್ಥಳೀಯ ಗ್ರಾಮಸ್ಥರು ನರಿ ಜಾತ್ರೆಯ ವಿಶೇಷತೆಗಳನ್ನು ತಿಳಿಸಿದರು. ನರಿ ಜಾತ್ರೆ ಸಂಭ್ರಮದ ಸಡಗರದಲ್ಲಿರುವ ಕಾವೇರಿ ರಂಗನಾಥ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳಿಗೆ ನರಿ ಜಾತ್ರೆಗೆ ಆಗಮಿಸುವಂತೆ ಸ್ವಾಗತ ಕೋರಿದರು. ಜಾತ್ರೆ ವಿಶೇಷತೆ ಏನಂತ ಅಂದರೆ ನರಿ ಹಬ್ಬ ಅನ್ನೋದೇ ವಿಶೇಷತೆ. ಕದಬಳ್ಳಿ ಗ್ರಾಮದಲ್ಲಿ ನರಿ ವಿಶೇಷತೆ ಅಂತಂದರೆ ಲಕ್ಷಾಂತರ ಜನ ಸೇರ್ತಾ ಇದ್ದರು. ಇಲ್ಲಿ ಕಾನೂನು ಇದಾಗಿ ಕಠಿಣವಾಗಿರೋದ್ರಿಂದ ನರಿನ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ಅದರಿಂದ ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಜಾತ್ರೆ, ತೇರು ಎಲ್ಲ ನಡೆಯುತ್ತೆ. ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಲೆಕ್ಕನೇ ಇಲ್ಲ. ಅಷ್ಟು ಜನ ಬಂದು ಸೇರ್ತಾರೆ ಇದಕ್ಕೆ. ಇಲ್ಲಿ ಹಿಂದಿನ ಕಾಲದಿಂದಲೂ ಬರ್ತಾಯಿದ್ರು, ಬೇಟೆ ಮಾಡ್ತಾಯಿದ್ರು, ದೇವ್ರಿಗೆ ಅಂತಲೇ ಬೇಟೆ ಮಾಡ್ತಾಯಿದ್ರು. ಅದಕ್ಕೆ ಬೇಟೆ ಮಾಡಿದ್ರೆ ಅದಕ್ಕೇನು ಹಿಂಸೆ ಕೊಡ್ತಿತ್ತಿಲ್ಲ. ಚಿನ್ನದ ಕೊಂಡ್ಲನ್ನ ಚುಚ್ಚಿ ಪೂಜೆ ಮಾಡಿ ಬಿಟ್ಬಿಡೋರು ಇದನ್ನು. ಅದನ್ನೇ ನಮ್ಮ ಪದ್ಧತಿ ಇದ್ದಿದ್ದು. ಈ ಕಾನೂನು ಕಠಿಣವಾಗಿರೋದ್ರಿಂದ ಅದನ್ನು ನಾವು ಇನ್ನೂ ಮುಂದುವರಿಸಿಲ್ಲ. ಅದು ಮಾಡ್ಕೊಂಡು ನಾವು ಈ ಟ್ರಸ್ಟ್ನ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವಿಲ್ಲಿ ವರ್ಷಕ್ಕೆ 1 ಸಾರಿ ಸಂಕ್ರಾಂತಿ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಫಸ್ಟೆಲ್ಲ ಹೋಗ್ಬಿಟ್ಟು ನರಿ ಹಿಡ್ಕೊಂಬಂದು ಪೂಜೆ ಮಾಡ್ತಿದ್ವಿ. ನಮಗೆ ನರಿನೇ ಆರಾಧ್ಯ ದೈವ ಆಗಿತ್ತು. ಈಗ ಕಾನೂನು ಕಟ್ಟಳೆಗಳು ಬಂದು ಆ ನರಿಯನ್ನು ಹಿಡಿಯೋದನ್ನು ನಿಷೇಧ ಮಾಡಿದ್ದಾರೆ ಸರ್ಕಾರದಿಂದ. ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಿ ನಾವೀಗ ಪೂಜೆ ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ವರ್ಷ 3 ದಿವಸ ಪೂಜೆ ಮಾಡ್ತೀವಿ. 13ನೇ ತಾರೀಕು ಪೂಜೆ ಮಾಡ್ತೀವಿ. 14ನೇ ತಾರೀಕು ರಂಗನಾಥ ಸ್ವಾಮಿಯ ಪೂಜೆ ಮಾಡ್ಕೊಂಡು ಬರ್ತೀವಿ. 15ನೇ ತಾರೀಕು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ಸಾವಿರಾರು ಜನ ಬರ್ತಾರೆ. ಸುತ್ತಮುತ್ತಲ 16 ಊರುಗಳಿಂದನೂ ಭಕ್ತಾದಿಗಳು ಬರ್ತಾರೆ. ಈ ರಾಜ್ಯದ ಮೂಲೆ ಮೂಲೆಯಿಂದನೂ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.